ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ಅರ್ಥಶಾಸ್ತ್ರ ತರಗತಿಯಲ್ಲಿ ನಿಮಗೆ ನಿರುದ್ಯೋಗದ ಹೆಚ್ಚಳವಾಗುವುದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ನಿರುದ್ಯೋಗದಿಂದ ಆಗುವಂಥ ಮೊದಲನೇ ಪರಿಣಾಮ ಆರ್ಥಿಕ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡೋಣ. ಆರ್ಥಿಕವಾಗಿ ಆಗುವಂಥ ಮೊದಲನೇ ಪರಿಣಾಮ ರಾಷ್ಟ್ರೀಯ ಆದಾಯ ಕುಸಿತ ಉಂಟಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಯಾಕಂತಂದ್ರೆ ಕೆಲಸ ಮಾಡುವಂಥ ಕಾರ್ಮಿಕ ಶಕ್ತಿಯು ಸಂಪೂರ್ಣವಾಗಿ ಬಳಕೆಯಾಗದೆ ಅಥವಾ ನಿರುದ್ಯೋಗ ಇತ್ತಂತಂದ್ರೆ ಅವಾಗ ಉತ್ಪಾದನೆ ಮಟ್ಟ ಕಡಿಮೆ ಆಗ್ತದೆ. ದೇಶದ ಉತ್ಪಾದನೆ ಮಟ್ಟ ಕಾರ್ಮಿಕರು ಬಳಕೆ ಆಗಲಿಕ್ಕಂದ್ರೆ ಉತ್ಪಾದನೆ ಕಡಿಮೆ ಆಗುವುದರ ಜೊತೆಗೆ ದೇಶದ ರಾಷ್ಟ್ರೀಯ ಆದಾಯ ಕೂಡ ಕಡಿಮೆ ಆಗುವಂಥ ಸಂಭವ ಇರುತ್ತದೆ. ದೇಶದ ರಾಷ್ಟ್ರೀಯ ಆದಾಯ ಕಡಿಮೆ ಆತಂದ್ರೆ ಆ ದೇಶದ ತಲಾ ಆದಾಯ ಕೂಡ ಇಳಿಮುಖವಾಗುತ್ತದೆ. ಹೀಗಾಗಿ ದೇಶದಲ್ಲಿ ಏನಾದರೂ ನಿರುದ್ಯೋಗ ಸಂಭವಿಸಿದರೆ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯದ ಪ್ರಮಾಣ ಕಡಿಮೆಗೊಳ್ಳುತ್ತದೆ. ಇದು ಆಗುವಂಥ ಮೊದಲನೆಯ ಪರಿಣಾಮ. ಇನ್ನು ಆಗುವಂಥ ಎರಡನೇ ಪರಿಣಾಮ ಆರ್ಥಿಕ ಬೆಳವಣಿಗೆ ನಿಧಾನಗೊಳ್ಳುತ್ತದೆ. ಯಾಕಂತಂದ್ರೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಳವಾದಂತೆ ಅಥವಾ ಆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾದಂತೆ GDP ಬೆಳವಣಿಗೆ ದರ ಕುಸಿತವಾಗುವಂಥ ಸಂಭವ ಇರ್ತದೆ. GDP ಬೆಳವಣಿಗೆ ದರ ಕುಸಿತ ಆತಂದ್ರೆ ಆ ದೇಶದ ಬೆಳವಣಿಗೆ ಪ್ರಮಾಣ ನಿಧಾನವಾಗುವಂಥ ಹಂತಕ್ಕೆ ತಲುಪುತ್ತದೆ. ಥರ್ಡ್ ಒನ್, ಖರೀದಿಯ ಶಕ್ತಿಯು ಕಡಿಮೆಗೊಳ್ಳುತ್ತದೆ. ಯಾಕಂದ್ರೆ ಜನಸಾಮಾನ್ಯರಿಗೆ ಉದ್ಯೋಗ ಇರಲಿಕ್ಕಂತಂದ್ರೆ ಆದಾಯವಿಲ್ಲದ ಕಾರಣ ಜನರು ಖರ್ಚು ಮಾಡುವಂಥ ಹಣದ ಪ್ರಮಾಣ ಕಡಿಮೆ ಆಗ್ತದೆ. ಒಂದು ಕಡೆ ಉದ್ಯೋಗ ಇಲ್ಲ ಅಂತಂದ್ರೆ ಆದಾಯ ಇಲ್ಲ ಅಂತಂದ್ರೆ ಅವು ಖರ್ಚು ಮಾಡುವಂಥ ಆದಾಯ ಕಡಿಮೆಗೊಂಡು ಮಾರುಕಟ್ಟೆಯಲ್ಲಿ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆಯಾಗುವಂಥ ಸಂಭವ ಇರ್ತದೆ. ಇದು ಆಗುವಂಥ ಮೂರನೆಯ ಆರ್ಥಿಕ ಪರಿಣಾಮ ಆಗಿದೆ. 4, ಹೂಡಿಕೆ ಪ್ರಮಾಣ ಕುಸಿತ ಉಂಟಾಗುತ್ತದೆ. ಯಾಕಂದ್ರೆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುವುದರಿಂದ ಬೇಡಿಕೆ ಯಾಕೆ ಕಡಿಮೆ ಆಗ್ತದೆ? ಜನರಿಗೆ ಉದ್ಯೋಗ ಇಲ್ಲ ಅಂದ್ರೆ ಆದಾಯ ಇಲ್ಲ ಅಂತಂದ್ರೆ ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಶಕ್ತಿ ಕಡಿಮೆಯಾಗಿ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆಗೊಳ್ಳುವುದರಿಂದ ಆರ್ಥಿಕತೆಯಲ್ಲಿರುವಂಥ ಉದ್ಯಮಿಗಳು ಹೊಸ ಹೂಡಿಕೆಯನ್ನು ಮಾಡಲು ಮುಂದಾಗುವುದಿಲ್ಲ. ಹೀಗಾಗಿ ಹೂಡಿಕೆ ಪ್ರಮಾಣ ಕಡಿಮೆ ಆಗುವುದರ ಜೊತೆಗೆ ಕೈಗಾರಿಕಾ ಬೆಳವಣಿಗೆ ಕೂಡ ಕಡಿಮೆ ಆಗುವಂಥ ಸಂಭವ ಇರ್ತದೆ. ಇದು ಆಗುವಂಥ ನಾಲ್ಕನೆಯ ಆರ್ಥಿಕ ಪರಿಣಾಮ. 5th ಒನ್, ಬಡತನ ಪ್ರಮಾಣ ಹೆಚ್ಚಳವಾಗ್ತದೆ. ಯಾಕಂದ್ರೆ ಆರ್ಥಿಕತೆಯಲ್ಲಿ ಏನಾದರೂ ಉದ್ಯೋಗಾವಕಾಶಗಳು ಇಲ್ಲ ಅಂತಂದ್ರೆ ಜನರ ಜೀವನ ಮಟ್ಟ ಕಡಿಮೆಗೊಳ್ಳುವುದರ ಜೊತೆಗೆ ಆರ್ಥಿಕತೆಯಲ್ಲಿ ಬಡತನ ಪ್ರಮಾಣ ಹೆಚ್ಚಳ ಆಗಬಹುದು. 6th ಒನ್, ಸರ್ಕಾರದ ಆದಾಯ ಕುಸಿತ ಆಗ್ತದೆ. ಯಾಕೆ ಕುಸಿತ ಅಂತಂದ್ರೆ ಸಂಪೂರ್ಣವಾಗಿ ಆರ್ಥಿಕತೆಯಲ್ಲಿ ಉದ್ಯೋಗ ಮತ್ತು ಉತ್ಪಾದನೆ ಕಡಿಮೆ ಆದಾಗ, ಒಂದು ಕಡೆ ಉದ್ಯೋಗ ಇಲ್ಲ ಅಂದ್ರೆ ಆರ್ಥಿಕತೆಯಲ್ಲಿ ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತದೆ. ಉತ್ಪಾದನೆ ಮತ್ತು ಉದ್ಯೋಗ ಕಡಿಮೆ ಆದಂತೆ ಸರ್ಕಾರದ ತೆರಿಗೆ ಸಂಗ್ರಹ ಕಡಿಮೆಯಾಗಿ ಅವರ ಆದಾಯದ ಪ್ರಮಾಣ ಕಡಿಮೆ ಆಗುವಂಥ ಸಂಭವ ಇರ್ತದೆ. ಇದು ಆಗುವಂಥ 6ನೆಯ ಆರ್ಥಿಕ ಪರಿಣಾಮ. 7th ಒನ್, ಸರ್ಕಾರದ ವೆಚ್ಚ ಹೆಚ್ಚಳ ಆಗ್ಬೋದು. ಯಾಕಂತಂದ್ರೆ ಆರ್ಥಿಕತೆಯಲ್ಲಿ ನಿರುದ್ಯೋಗ ಇದ್ದಾಗ ನಿರುದ್ಯೋಗ ಭತ್ಯೆಯನ್ನು ಕೊಡುವಂಥ ಕಾರ್ಯಕ್ರಮಗಳಾಗ್ಬೋದು, ಬಡತನ ನಿವಾರಣಾ ಯೋಜನೆಗಳಾಗ್ಬೋದು. ಇಂತಹ ಯೋಜನೆಗಳ ಮೇಲೆ ಸರ್ಕಾರ ಅತಿಯಾಗಿ ವೆಚ್ಚವನ್ನು ಮಾಡುವಂಥ ಅನಿವಾರ್ಯತೆ ಆರ್ಥಿಕತೆಯಲ್ಲಿ ಮೂಡುತ್ತದೆ. 8ನೇ ಪರಿಣಾಮ ಮಾನವ ಸಂಪನ್ಮೂಲಗಳ ವ್ಯರ್ಥ ಬಳಕೆ ಆಗ್ಬೋದು. ಯಾಕಂತಂದ್ರೆ ದೇಶದಲ್ಲಿ ಶಿಕ್ಷಿತ ಮತ್ತು ಕೌಶಲ್ಯಯುತ ಕಾರ್ಮಿಕರು ಉದ್ಯೋಗ ಸಿಗಲಿಕ್ಕಂತಂದ್ರೆ ಅವರ ಒಂದು ಕೌಶಲ್ಯ ಮತ್ತು ಅವರ ಗುಣಮಟ್ಟ ಏನಾಗ್ತದೆ, ಆರ್ಥಿಕತೆಗೆ ಲಾಭ ಆಗುವುದಿಲ್ಲ. ಹೀಗಾಗಿ ಆ ಸಂಪನ್ಮೂಲದಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ ಉಂಟಾಗ್ಬೋದು. 9, ಅಸಮಾನತೆ ಹೆಚ್ಚಳವಾಗ್ತದೆ. ಇಲ್ಲಿ ನೋಡ್ರಿ, ಆರ್ಥಿಕತೆಯಲ್ಲಿ ಏನಾದರೂ ಉದ್ಯೋಗ ಇರಲಿಕ್ಕಂತಂದ್ರೆ ಮತ್ತು ಉದ್ಯೋಗ ಇದ್ದಂಥ ವ್ಯಕ್ತಿಗಳ ನಡುವೆ ಆದಾಯದ ಅಂತರ ಉಂಟಾಗಿ ಆರ್ಥಿಕತೆಯಲ್ಲಿ ಅಸಮಾನತೆ ಪ್ರಮಾಣ ಹೆಚ್ಚಳವಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಆಗುವಂಥ 10ನೆಯ ಆರ್ಥಿಕ ಪರಿಣಾಮ ನಿರುದ್ಯೋಗ ಇತ್ತಂತರ ಆರ್ಥಿಕತೆಯಲ್ಲಿ ಉತ್ಪಾದನೆ ವೆಚ್ಚ ಹೆಚ್ಚಳವಾಗುವಂಥ ಸಾಧ್ಯತೆ ಇರುತ್ತದೆ. ಇನ್ನು ಆರ್ಥಿಕತೆಯಲ್ಲಿ ಏನಾದರೂ ನಿರುದ್ಯೋಗ ಇತ್ತಂತಂದ್ರೆ ಅಲ್ಲಿ ಆರ್ಥಿಕ ಅಸ್ಥಿರತೆ ಅಷ್ಟೇ ಅಲ್ಲದೆ ಅನಿಶ್ಚಿತತೆ ಉಂಟಾಗುವಂಥ ಸಾಧ್ಯತೆ ಇರ್ತದೆ. 12,
ವಿದೇಶಿ ಹೂಡಿಕೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ಯಾಕಂದ್ರೆ ನಿರುದ್ಯೋಗ ಹೆಚ್ಚಿದ ಆರ್ಥಿಕತೆಯಲ್ಲಿ ವಿದೇಶಿ ಹೂಡಿಕೆದಾರರು ಬಂಡವಾಳವನ್ನು ಹೂಡಿಕೆ ಮಾಡಲು ಹಿಂದೇಟನ್ನು ಹಾಕುವುದರಿಂದ ಅದರ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಇನ್ನು ಉಂಟಾಗುವಂಥ ಪರಿಣಾಮಗಳಲ್ಲಿ ಎರಡನೇ ಪರಿಣಾಮ ಸಾಮಾಜಿಕ ಪರಿಣಾಮಗಳಂತೇಳಿ. ಅದರಲ್ಲಿ ಒಂದು, ಬಡತನ ಮತ್ತು ಜೀವನ ಮಟ್ಟ ಸಂಪೂರ್ಣವಾಗಿ ಕುಸಿತವಾಗ್ತದೆ. ಎರಡು, ದೇಶದಲ್ಲಿ ನಿರುದ್ಯೋಗ ಇತ್ತಂದ್ರೆ ಅಪರಾಧಗಳ ಪ್ರಮಾಣ ಹೆಚ್ಚಳ ಆಗ್ಬೋದು, ಅಂದರೆ ಕಳ್ಳತನ ಆಗ್ಬೋದು, ದೂಜಾಟ, ಆಮೇಲೆ ಮಾದಕ ವಸ್ತುಗಳ ದುರುಪಯೋಗ ಇವೆಲ್ಲವುಗಳು ಆಗ್ತಾವೆ. ಆಮೇಲೆ ಕುಟುಂಬ ಕಲಹ ಮತ್ತು ವಿಚ್ಛೇದನಗಳ ಪ್ರಮಾಣ ಹೆಚ್ಚಳ ಆಗ್ಬೋದು. ನೆಕ್ಸ್ಟ್ ಒನ್, ಸಾಮಾಜಿಕವಾಗಿ ಅಶಾಂತಿ ಉಂಟಾಗಬಹುದು. ಆಮೇಲೆ ಯುವಕರಲ್ಲಿ ಅಸಂತೋಷದ ಪ್ರಮಾಣ ಹೆಚ್ಚಳ ಆಗ್ತದೆ, ಅಂದರೆ ನಿರಾಶೆ ಮತ್ತು ಅಸಮಾಧಾನ ಉಂಟಾಗ್ತದೆ. ನಿರುದ್ಯೋಗ ಇತ್ತಂದ್ರೆ ದೇಶದಲ್ಲಿ ವಲಸೆ ಪ್ರಮಾಣ ಹೆಚ್ಚಳ ಆಗ್ಬೋದು. ಆಮೇಲೆ ನಿರುದ್ಯೋಗ ಇನ್ನೂ ಕೂಡ ಶಿಕ್ಷಣದ ಮೇಲೆ ದುಷ್ಟ ಪರಿಣಾಮವನ್ನು ಬೀರ್ತದೆ. ಅಂದ್ರೆ ಬಡತನದಿಂದ ಮಕ್ಕಳನ್ನು ಶಾಲೆಯಿಂದ ತೆಗೆದು ಕೆಲಸಕ್ಕೆ ಹಾಕುವಂಥ ಪರಿಸ್ಥಿತಿ ಉದ್ಭವಿಸುತ್ತದೆ. ಮಹಿಳೆಯರ ಮೇಲೆ ಹೆಚ್ಚಿನ ಪರಿಣಾಮ ಉಂಟಾಗುತ್ತದೆ. ಯಾಕಂದರೆ ಕುಟುಂಬದ ಆದಾಯ ಕುಸಿತವಾಗುವುದರಿಂದ ಮಹಿಳೆಯರು ಕಡಿಮೆ ವೇತನದ ಕೆಲಸದಲ್ಲಿ ತೊಡಗುವಂಥ ಸನ್ನಿವೇಶ ಉಂಟಾಗುತ್ತದೆ. ಇನ್ನು ಸಾಮಾಜಿಕವಾಗಿ ಅಸಮಾನತೆ ಹೆಚ್ಚಳವಾಗ್ತದೆ. ಯಾಕಂದರೆ ಬಡವ ಮತ್ತು ಶ್ರೀಮಂತರ ಮಧ್ಯೆ ಅಂತರ ಹೆಚ್ಚಾಗಿ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಉಂಟಾಗಬಹುದು. 10, ಮೌಲ್ಯಗಳ ಕುಸಿತ ಉಂಟಾಗುತ್ತದೆ. ಯಾಕಂದರೆ ಶ್ರಮದ ಮೌಲ್ಯ ಆಗ್ಬೋದು, ನೈತಿಕತೆ ಆಗ್ಬೋದು ಮತ್ತು ಸಾಮಾಜಿಕ ಹೊಣೆಗಾರಿಕೆ ಆಗ್ಬೋದು, ಇವೆಲ್ಲವುಗಳು ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. 11, ಆರೋಗ್ಯ ಮತ್ತು ಪೌಷ್ಟಿಕ ಸಮಸ್ಯೆಗಳು ಸಂಭವಿಸಬಹುದು. ಯಾಕಂದ್ರೆ ಆದಾಯದ ಕೊರತೆಯಿಂದಾಗಿ ಸರಿಯಾದಂಥ ಆಹಾರ, ಆರೋಗ್ಯ ಸೇವನೆ ಸಿಗ್ಲಿಕ್ಕಂತಂದ್ರೆ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ. ಸಮಾಜದ ಏಕತೆ ಕುಗ್ಗುವಂಥ ಸಂಭವ ಇರ್ತದೆ. ಯಾಕಂದ್ರೆ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಳವಾದಂತೆ ಸಂಘರ್ಷ ಮತ್ತು ಪ್ರಾದೇಶಿಕ ಅಸಮಾಧಾನ ಹೆಚ್ಚಳವಾಗುವುದರ ಮೂಲಕ ಏಕತೆ ಪ್ರಮಾಣ ಕಡಿಮೆ ಆಗ್ತದೆ. ಇನ್ನು ಪರಿಣಾಮಗಳಲ್ಲಿ ಥರ್ಡ್ ಒನ್, ರಾಜಕೀಯ ಕಾರಣಗಳು. ದೇಶದಲ್ಲಿ ನಿರುದ್ಯೋಗ ಇತ್ತಂದ್ರೆ ರಾಜಕೀಯವಾಗಿ ಅಸ್ಥಿರತೆ ಉಂಟಾಗುತ್ತದೆ. ದೇಶದಲ್ಲಿ ಏನಾದರೂ ನಿರುದ್ಯೋಗ ಪ್ರಮಾಣ ಇನ್ನೂ ಹೆಚ್ಚಳವಾತಂತಂದ್ರೆ ದೇಶದಲ್ಲಿ ಪ್ರತಿಭಟನೆಗಳು ಮತ್ತು ಹೋರಾಟಗಳು ಹೆಚ್ಚಳ ಆಗ್ಬೋದು. ಆಮೇಲೆ ಜನಪರ ಚಳವಳಿಗಳು ಉದಯಗೊಳ್ಳಬಹುದು. ಆಮೇಲೆ ಆಡಳಿತಾತ್ಮಕವಾಗಿ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಕುಸಿತ ಆಗ್ತದೆ. ಅತಿರೇಕ ರಾಜಕೀಯ ಚಳವಳಿಗಳು ಉಂಟಾಗಬಹುದು. ಕಾನೂನು ಮತ್ತು ಶಿಸ್ತು ಸಮಸ್ಯೆಗಳು ಉದ್ಭವಿಸಬಹುದು. ಕೊನೆಗೆ ನಿರುದ್ಯೋಗ ಆಗೋದ್ರಿಂದ ಮಾನಸಿಕವಾಗಿರುವಂಥ ಪರಿಣಾಮಗಳೇನಂತಂದ್ರೆ ಜನರಲ್ಲಿ ಏನಾದರೂ ನಿರುದ್ಯೋಗ ಪ್ರಮಾಣ ಹೆಚ್ಚಳವಾತಂದ್ರೆ ಆ ವ್ಯಕ್ತಿಗಳ ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಕುಸಿತ ಉಂಟಾಗುತ್ತದೆ. ಇನ್ನೂ ನಿರುದ್ಯೋಗ ಪ್ರಮಾಣ ಹೆಚ್ಚಳವಾದರೆ ದೇಶದ ಜನರು ಏನು ಮಾಡ್ಬೋದು, ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ಬೋದು. ಇನ್ನೊಂದು, ನಿರಾಶೆ ಪ್ರಮಾಣ ಹೆಚ್ಚಳ ಆಗ್ಬೋದು. ಯಾಕಂತಂದ್ರೆ ನಿರುದ್ಯೋಗ ಇತ್ತಂದ್ರೆ ಮಾನವನು ಖಿನ್ನತೆಗೆ ಒಳಗಾಗುವಂಥ ಸನ್ನಿವೇಶ ಇರ್ತದೆ. 4, ಸಾಮಾಜಿಕದಿಂದ ದೂರ ಉಳಿಯುವಂಥ ಸಂಭವ ಉಂಟಾಗ್ಬೋದು. ಯಾಕಂದ್ರೆ ನಿರುದ್ಯೋಗ ಇತ್ತಂದ್ರೆ ವ್ಯಕ್ತಿಯ ಮಾತನ ಸಮಾಜದಿಂದ ದೂರ ಉಳಿಯುವಂಥ ಕೆಲಸವನ್ನು ಮಾಡುತ್ತಾನೆ. ಆಕ್ರಮಣಕಾರಿ ಸ್ವಭಾವ ಉಂಟಾಗ್ಬೋದು. ಆಮೇಲೆ ನಿರುದ್ಯೋಗ ಇತ್ತಂದರೆ ಕೆಟ್ಟ ಒಂದು ಚಟಗಳಿಗೆ ಆ ವ್ಯಕ್ತಿ ಏನಾಗ್ಬೋದು, ಆಕರ್ಷಣೆ ಒಳಪಡಬಹುದು. ಆಮೇಲೆ 7, ನಿರುದ್ಯೋಗ ಪ್ರಮಾಣ ಹೆಚ್ಚಳವಾತಂದ್ರೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಪ್ರಮಾಣ ಕಡಿಮೆ ಆಗ್ತದೆ. ಆಮೇಲೆ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚಳ ಆಗ್ಬೋದು. ಯುವ ಜನರಲ್ಲಿ ಭವಿಷ್ಯ ಸಂಪೂರ್ಣವಾಗಿ ಭಯದಿಂದ ಕೂಡುವಂಥ ಸನ್ನಿವೇಶ ಉಂಟಾಗುತ್ತದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ನಿರುದ್ಯೋಗ ಉಂಟಾಗುವುದರಿಂದ ಆರ್ಥಿಕತೆಯಲ್ಲಿ ಹೆಚ್ಚಳವಾಗುವಂಥ ಅಥವಾ ಉಂಟಾಗುವಂಥ ಪರಿಣಾಮಗಳ ಬಗ್ಗೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.